ನಾರಾಯಣ್ ಅವರೇ, ನನಗೆ ರೂಪಾರಾಣಿ ಹಾಡು ಅಂದ್ರೆ ತುಂಬಾನೇ ಇಷ್ಟ. ನಿನ್ನ ಕಂಠ ನಿಂದಲ್ಲ, ನನ್ನ ಮಗಳು ರೂಪರಾಣಿದು ಅನ್ನೋದನ್ನ ಮರ್ತೋದ್ಯಾ? ನಿನ್ನ ತಮ್ಮನ ಹೃದಯಕ್ಕೆ ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಿಸಿ ಆ ಕಾಯಿಲೆನ ಗುಣಪಡಿಸಕ್ಕೆ ನನ್ನ ಹತ್ರ ಮಾಡಿದ ಸಾಲನ ಮರ್ತೋದ್ಯಾ? ಆ ಸಾಲ ತೀರೋವರೆಗೂ ನಿನ್ನ ಕಂಠ ನಿನ್ನ ಹಾಡು ನನ್ನ ಹತ್ರ ಒತ್ತೆ ಇಟ್ಟಿರೋ ವಿಷಯನ ಮರ್ತೋದ್ಯಾ? ಎಲ್ಲಂದ್ರಲ್ಲಿ ಹಾಡ್ ಹಾಡೋ ಹಕ್ಕು ನಿನ್ಗಿಲ್ಲ ಅನ್ನೋ ವಿಷಯನ ಮರ್ತೋದ್ಯಾ? ನಿಮ್ ಮಗಳು ರೂಪಾರಾಣಿಯಷ್ಟು ಚೆನ್ನಾಗಿ ಹಾಡದೇ ಇದ್ರು ಅದರಲ್ಲಿ ಒಂದ್ ಸ್ವಲ್ಪ ಹಾಡಿದ್ರು ಸಾಕು. ಅದೇನಪ್ಪ ಹಾಗಂತೀರ? ರೂಪಾರಾಣಿಗೆ ಹೋಲ್ಕೆನಾ? ಅಪ್ಪ, ನಾನ್ ಹೇಳ್ತೀನಪ್ಪ. ಹಾಡೋ ವಿಷಯದಲ್ಲಿ ನನ್ಗೂ ರೂಪಾರಾಣಿಗೂ ಹೋಲಿಕೆ ಸಾಧ್ಯನೇ ಇಲ್ಲ. ನನ್ಗ ರೂಪಾರಾಣಿ ತರ ಸ್ವಲ್ಪನೂ ಸಂಗೀತ ಬರಲ್ಲ, ಸಂಗೀತದ ಗಂಧ ಗಾಳಿನೂ ಗೊತ್ತಿಲ್ಲ. ಅದಕ್ಕೂ ಮೊದಲು ನಂಗೆ ಹಾಡಕ್ಕೆ ಬರಲ್ಲ. ಹೌದಾ? ಸ್ವಲ್ಪನೂ ಕಲ್ತಿಲ್ವಾ? ಹೌದು. ನಾನ್ ಸ್ವಲ್ಪನೂ ಸಂಗೀತ ಕಲ್ತೇ ಇಲ್ಲ. ಆಯ್ತಾಯ್ತು, ಸಂಗೀತದ ಸಂಬಂಧ ಕೂಡ ಕಳೆದೋಯ್ತು. ಹುಡುಗಿ ಬಣ್ಣ ಹೇಗೆ ಇದ್ರು ಕಾಂಪ್ರಮೈಸ್ ಆಗಿ ಸಂಗೀತಕ್ಕೋಸ್ಕರನಾದ್ರೂ ಮಾಡ್ಕೊಳ್ಳೋಣ ಅಂತಿದ್ವಿ. ಆ ಚಾನ್ಸ್ ಕೂಡ ಇಲ್ಲ ಅಂತ ಅರ್ಥ ಆಯ್ತು. ಇನ್ನು ಇಲ್ಲೇ ನಿಂತಿದ್ದೀರಲ್ಲ, ಜಾಸ್ತಿ ಹೊತ್ತು ಇಲ್ಲೇ ನಿಂತ್ಕೊಂಡಿದ್ರೆ ಅವಳ ಬಣ್ಣ ನಮಗೂ ಅಂಟ್ಕೊಂಡ್ಬಿಡುತ್ತೆ. ಬನ್ನಿ ಬನ್ನಿ. ಅಮ್ಮ, ಸಾರಿ ಸರ್, ನಮ್ ತಾಯಿಗೆ ಸ್ವಲ್ಪ ಬಾಯಿ ದೊಡ್ದು, ಏನು ಅನ್ಕೋಬೇಡಿ. ಸಾರಿ ರೀ. ಬೇಜಾರ ಆಗ್ಬೇಡ ಅಮ್ಮ. ಅಷ್ಟಕ್ಕೂ ನಾವ್ ಯಾಕೆ ಬೇಜಾರಾಗ್ಬೇಕು? ನಮ್ಗೆ ಕೃಷ್ಣ ಇದಾನಲ್ವಾ? ಇದಾನೆ ಕೃಷ್ಣ. ಅವನಿದ್ರು ಏನು ಉಪಯೋಗ? ನಿನ್ ಕೃಷ್ಣಾಷ್ಟಮಿ ದಿನ ಇಡೋರ್ನ ಕೊಡೋರ್ನ ನೋಡ್ತಾನೆ ಬಿಟ್ರೆ ನಿನಗ್ ತಾಳಿ ಕಟ್ಟೋರ್ನ ನೋಡಲ್ಲ. ಆ ಕೃಷ್ಣನಿಗೆ ನೀನ್ ಮಾಡೋ ಪೂಜೆ ಸಲ್ಬಹುದು ಏನೋ, ಆದ್ರೆ ಅವನ್ ನಿನಗೇನು ಕೊಡೋದು ಇಲ್ಲ, ನಿನಗೇನು ಮಾಡೋದು ಇಲ್ಲ. ಕೊಟ್ಟಿದ್ದಾನಲ್ವಾ? ಅದೇನ್ ಕೊಟ್ಟಿದಾನೋ.
ಬಣ್ಣ ಕೊಟ್ಟಿದ್ದಾನಲ್ವಾ ತನ್ ಬಣ್ಣನ ಪೂರ್ತಿ ಕೊಟ್ಟವನು ಅವನ ಅದೃಷ್ಟದಲ್ಲಿ ಸ್ವಲ್ಪ ಆದ್ರೂ ಕೊಡಲ್ವಾ? ನನ್ ಮದ್ವೆಗೆ ಅಂತಾನೆ ಯಾರನ್ನೋ ಎಲ್ಲೋ ಹುಟ್ಸೇ ಇರ್ತಾನೆ ನನ್ ಕೃಷ್ಣ. ಯಾ ವಿಶ್ವನಾಥ್, ಅಮ್ಮ ಬಾಮ್ಮ, ಎಲ್ಲಿದೆಯಮ್ಮ? ಅಮ್ಮ ಬಾಮ್ಮ. ಸರ್ 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 ಏನಾಯ್ತು ಸರ್? ಅಮ್ಮ ನಂಗೆ ಭಯ ಆಗ್ತಿದೆ ಅಮ್ಮ. ಏನಾಯ್ತು ಸರ್? ನಾಟ್ ರೀಚಬಲ್ ಅಂತ ಬರ್ತಿದ್ಯಮ್ಮ. ನಾಟ್ ರೀಚಬಲ್ ಯಾಕೋ ಬರ್ತಿದೆ? ಫ್ಯಾಕ್ಟ್ರಿ ನೆಟ್ವರ್ಕ್ ಚೆನ್ನಾಗೇ ಸಿಗುತ್ತಲ್ಲ. ರಿಂಗ್ ಆಗ್ತಿದ್ಯಮ್ಮ. ಇಲ್ಲಿ ಕೊಡಿಲಿ. ಹಲೋ ಅಪ್ಪ ಅಖಿಲ್. ಹಲೋ ಅಖಿಲ್ ಸರ್. ಹಲೋ, ಮೊದಲು ಆಂಬ್ಯುಲೆನ್ಸ್ ಫೋನ್ ಮಾಡಯ್ಯ. ಹಲೋ ಹಲೋ ಆಂಬ್ಯುಲೆನ್ಸ್ ಯಾಕೆ? ಹಲೋ ಹಲೋ, ಯಾರು ಮಾತಾಡ್ತಿರೋದು? ಅಖಿಲ್ ಎಲ್ಲಿದ್ದಾನೆ? ಹಲೋ ಹಲೋ ಅಖಿಲ್ ಫೋನ್ ಕೊಡಿ. ಹಲೋ 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 ಹಲೋ. ಅಯ್ಯೋ, ಅಖಿಲ್ಗೆ ಏನಾಗಿರ್ಬೋದು ರೀ? ಏನಾಗಿರ್ಬೋದು? ವಸಂತ, ನೀನೇನು ಹೆದರ್ಕೊಳಕ್ ಹೋಗ್ಬೇಡ, ನಾನು ಮಾತಾಡ್ತೀನಿ ಬಿಡು. ಭಗವಂತ, ಶ್ರದ್ಧೆ ಭಕ್ತಿಯಿಂದ ನಮ್ಮ ಕುಟುಂಬದವರೆಲ್ಲ ಸೇರಿ ನೀನ್ ಪೂಜೆ ಮಾಡ್ತೀವಿ. ನಿನಗ್ ದೀಪ ಬೆಳಗಿದ್ರೆ ನಮ್ಮ ಮನೆಯಲ್ಲಿ ಬೆಳಕು ಬರುತ್ತೆ. ನಮ್ಮ ಮನೆ ಬೆಳಕು ನಮಗ್ ಬೆಳಕು. ನಮ್ಮ ಚಿಕ್ಕ ಮಗ ಅಖಿಲ್ ನೀವು ತೊಂದ್ರೆ ಆಗ್ದಿರೋ ಹಾಗೆ ನೋಡ್ಕೊತಂದೆ. ಏನ್ ಕೃಷ್ಣ ಇದು? ಯಾಕೆ ಹೀಗ್ ಮಾಡ್ದೆ? ಮದ್ವೆ ಸಂಬಂಧ ಬಂದಿದ್ದಕ್ಕೆ ಅಪ್ಪ ಅಮ್ಮ ತುಂಬಾ ಖುಷಿ ಪಟ್ರು. ಸಂಬಂಧ ಒಪ್ಪಿಗೆ ಆಗಿಲ್ಲ ಅಂತ ತುಂಬಾ ಬೇಜಾರಾಗಿದ್ದಾರೆ. ಯಾರ ಹತ್ರ ಅಕ್ಕ ಮಾತಾಡ್ತಿದ್ಯಾ? ಕೃಷ್ಣನ್ ಜೊತೆ ಕಣೋ. ಓ, ಅರ್ಚಕರು ಕೊಟ್ಟಿರೋ ಕೃಷ್ಣನ್ ಜೊತೆನಾ? ಇಷ್ಟಕ್ಕೂ ಮನೆಯವ್ರ ಜೊತೆ ಮಾತಾಡ್ತಿರೋ ಹಾಗೆ ನೀನ್ ಹೀಗೆ ಕೃಷ್ಣನ್ ಜೊತೆ ಮಾತಾಡ್ತಿದ್ದಿಲ್ಲ ಅಕ್ಕ? ಕೃಷ್ಣನು ನಮ್ಮನೆಯವನೇ ಅಲ್ವಾ? ಕೃಷ್ಣ ನಮ್ಮನೆಯವನ? ಹೌದು. ನನ್ ಸಂತೋಷ ಕೃಷ್ಣನ್ ಜೊತೆ ಹಂಚ್ಕೊಂಡೆ ಅನ್ಕೋ. ನಿನ್ ಜೊತೆ ಹಂಚ್ಕೊಂಡ್ ಹಾಗೆ ಅನ್ಸುತ್ತೆ ನನ್ಗೆ. ನನ್ ಭಯ ಕೃಷ್ಣನ್ ಜೊತೆ ಹೇಳ್ಕೊಂಡೆ ಅನ್ಕೋ. ಅಪ್ಪಂಗೋ ಅಣ್ಣನ್ಗೋ ಹೇಳ್ಕೊಂಡ್ ಹಾಗೆ ಆಗತ್ತೆ. ನನ್ ಕಷ್ಟ ಕೃಷ್ಣನ್ ಜೊತೆ ಹೇಳ್ಕೊಂಡೆ ಅನ್ಕೋ. ಅಮ್ಮನ ಹತ್ರ ಹೇಳ್ದಾಗೆ ಆಗತ್ತೆ. ಅಂದ್ರೆ ಅಂದ್ರೆ ಅಮ್ಮ ಅಪ್ಪ ಅಣ್ಣ ನೀನು ಎಲ್ರೂ ಈ ಕೃಷ್ಣನಲ್ಲೇ ಇದ್ದೀರಾ ಅಂತ ಅರ್ಥ. ಓಹೋ,
ಅದಕ್ಕೇನೇನಾ ಬೇರೆ ಊರಿಗೆ ಹಾಡ್ ಹಾಡೋದಕ್ ಹೋಗುವಾಗ ಈ ಕೃಷ್ಣನ್ನ ನಿನ್ ಜೊತೆ ಕರ್ಕೊಂಡು ಹೋಗೋದು? ಹೌದು ಕಣೋ, ಈ ಕೃಷ್ಣ ನನ್ ಜೊತೆ ಇದ್ರೆ ನೀವೆಲ್ರೂ ನನ್ ಜೊತೆಲೇ ಇದ್ದೀರಾ ಅಂತ ಧೈರ್ಯ ಇರುತ್ತೆ ನನ್ಗೆ. ನೀವ್ ಇವಾಗ ಹೋಗ್ಬೋದು. ಟೇಕ್ ಕೇರ್ ಆಫ್. ಓಕೆ ಸರ್, ಥ್ಯಾಂಕ್ ಯು. ಸರ್, ವಿಶ್ವನಾಥ್, ಕಷ್ಟಗಳು ಯಾವತ್ತೂ ಹೇಳಿ ಕೇಳಿ ಬರಲ್ಲ. ಸೊ ನಾವೇ ಅಲರ್ಟ್ ಆಗಿರ್ಬೇಕು. ಎಸ್ ಸರ್. ಸಮಯಕ್ಕೆ ಸರಿಯಾಗಿ ನಾನು ಇದ್ದಿದ್ರಿಂದ, ನಂದು ಸೇಮ್ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಏನ್ ಪರಿಸ್ಥಿತಿ? ಇನ್ನೊಂದ್ಸರಿ ಇಂಥದ್ದು ನಮ್ ಫ್ಯಾಕ್ಟ್ರಿಲಿ ನಡಿಬಾರ್ದು. ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಳ್ಳಿ. ಓಕೆ? ಶ್ಯಾಮ, ಶ್ಯಾಮ, ಅಕ್ಕ, ಶ್ಯಾಮ, ಏನಾಯ್ತಮ್ಮ? ಏನಾಯ್ತಮ್ಮ? ಜಿಜಿ, ಏನು ನಿನ್ ತಲೆ? ಓ ಅಯ್ಯೋ, ಜಿರ್ಲೆ ಮರಿ ನೋಡಿದ್ಯಾ? ಜಿರಳೆಗೆಲ್ಲ ಯಾರು ಹೆದರ್ಕೋತಾರೆ? ಅತಿ ಆಯ್ತು. ಏನೋ ಗೊತ್ತಿಲ್ಲ, ಜಿರ್ಲೆಗ್ ಬಿಟ್ರೆ ಇನ್ಯಾವುದಕ್ಕೂ ಭಯ ಪಡಲ್ಲ. ನನ್ಗೂ ಭಯ ಪಡಲ್ವಾ? ಹೇಳು, ಗೌರಮ್ನವ್ರು ಕೇಳ್ತಿದಾರಲ್ವಾ? ಅವ್ರ ಮೇಲೂ ಭಯ ಇಲ್ವಾ? ನಮಸ್ಕಾರ ನಮ್ಮ. ಈ ನಾಟಕದ ನಮಸ್ಕಾರ ಎಲ್ಲ ಆಮೇಲೆ. ಮೊದಲು ವಿಷಯ ಏನು ಅಂತ ಹೇಳಿ. ಏನು, ಶ್ಯಾಮಾಗ್ ಮದ್ವೆ ಮಾಡ್ತಿದ್ದೀರಂತೆ? ಹುಡುಗನ್ ನೋಡಿದ್ದು ಆಗೋಯ್ತಂತೆ. ಶ್ಯಾಮಾಗೆ ಮದ್ವೆ ಮಾಡ್ ಕಳ್ಸಿದ್ರೆ ನಿಮ್ ಮಗನ್ಗೆ ಅಂತ ತಗೊಂಡಿರೋ ಸಾಲ ತೀರ್ಸೋರ್ನು? ನೀನು ನನ್ನ ಮಗಳಿಗೆ ಒತ್ತೆ ಇಟ್ಟಿರೋ ನಿನ್ನ ಮಗಳ ಕಂಠದ ಕತೆ ಏನು? ಅದೇ ಅಮ್ಮ, ಅದು ಸಾಕು. ನೀವೇನು ಹೇಳ್ಬೇಡಿ, ನಾನ್ ಹೇಳೋದನ್ನ ಕೇಳಿಸ್ಕೊಂಡ್ರೆ ಸಾಕು. ನನ್ನ ಹತ್ರ ಯಮ ಭಂಟ್ರ ತರ ಕೆಲವು ಜನ ಇದ್ದಾರೆ. ಅವ್ರನ್ನ ಕಳ್ಸಿದ್ರೆ ನನಗ್ ಬರ್ಬೇಕಾಗಿರೋ ದುಡ್ಡನ್ನಾದ್ರೂ ಇಸ್ಕೊಂಡ್ ಬರ್ತಾರೆ, ಕೊಡ್ಬೇಕಾಗಿರೋರ್ ಪ್ರಾಣನಾದ್ರೂ ತಗೊಂಡ್ ಬರ್ತಾರೆ. ಪರಿಸ್ಥಿತಿ ಅಷ್ಟು ದೂರ ಹೋಗ್ಬಾರ್ದು ಅಂದ್ರೆ ನನ್ನ ಸಾಲ ತೀರೋವರೆಗೂ ಮದುವೆ ಮುಂಜಿ ಎಲ್ಲ ಮುಂದೂಡ್ಬೇಕು. ನಿನ್ನ ಮಗಳು ತೆರೆಮರೆ ಸಿಂಗರ್ ಆಗಿ ಉಳಿದು ಹೋಗ್ಬೇಕು. ಅರ್ಥ ಆಯ್ತಾ? ಇಲ್ದೆ ಹೋದ್ರೆ ಅಮ್ಮವ್ರೆ,
ನಾನ್ ನಿಮ್ಗೆ ಮಾತು ಕೊಡ್ತೀನಿ. ನಿಮ್ ಸಾಲ ಬಡ್ಡಿ ಸಮೇತ ತೀರೋವರೆಗೂ ರೂಪಾರಾಣಿಗೋಸ್ಕರ ಪರದೆ ಹಿಂದೆ ಹಾಡ್ತಾನೆ ಇರ್ತೀನಿ. ಮಾತು ತಪ್ಪಲ್ಲ ತಾನೇ? ಮಾತ್ ತಪ್ಪಲ್ಲ, ಹಾಡೋದು ತಪ್ಸೋದಿಲ್ಲ. ಸರಿ ಬಾ. ಎಲ್ಲಿಗೆ? ಎಲ್ಲಿಗೆ ಅಂತ ಹೇಳ್ದೆ ಇದ್ರೆ ಬರಲ್ವಾ? ನಡಿ. ಬಾ. ಅಮ್ಮ ಅಮ್ಮ ಎಲ್ಲಿಗೆ ಅಂತ ಹೇಳ್ದೆ ಬಲವಂತವಾಗಿ? ನಾನು ಹೇಳೋ ಅಗತ್ಯ ಇಲ್ಲ. ನಾನು ಬಾ ಅಂದಾಗ ಬರ್ಬೇಕು, ಹಾಡು ಅಂದಾಗ ಹಾಡಬೇಕು. ಅದೇ ನಮ್ಮ ಮಧ್ಯೆ ಆಗಿರೋ ಒಪ್ಪಂದ. ಮರ್ತ ಹೋದ್ರ? ನೀನ್ ನಡಿ. ಅಯ್ಯೋ, ಹತ್ತು. ಯಾಕೆ ಅಳ್ತಿದ್ದೀರಾ? ನಿಮ್ ಮಗಳ ತಲೆ ಮೇಲೆ ಕಾಗೆ ಹಾರಾಡ್ದೆ ಕೋಗಿಲೆ ಹಾರಾಡ್ತಾ ಇದೆ ಅನ್ನೋದಕ್ಕೆ ಸಂತೋಷ ಪಡಿ. ರೂಪರಾಣಿ, ಊರು ಹೊಲ ಎಲ್ಲ ದಾಟ್ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದೀವಿ ನಾವು? ಬಾಯಿ ಮುಚ್ಕೊಂಡು ಕೂತ್ಕೋ. ಅಮ್ಮವ್ರೆ, ನೀವಾದ್ರೂ ಹೇಳಿ, ಎಲ್ಲಿಗೆ ಹೋಗ್ತಿದೀವಿ ನಾವು? ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ನನ್ ಮಗಳ ಹೇಳಿದ ಅರ್ಥ ಆಗ್ಲಿಲ್ವಾ? ನಾನು ಅದನ್ನೇ ಹೇಳ್ತೀನಿ, ಬಾಯಿ ಮುಚ್ಕೊಂಡು ಕೂತ್ಕೋ. ಹೋಗ್ಲಿ, ಒಂದ್ ಕಡೆ ಕಾರ್ ನಿಲ್ಸಿ. ಯಾಕೆ? ಇಳಿದು ಓಡ್ ಹೋಗಕ್ಕೇನೋ? ಅದಕ್ಕಲ್ಲ. ಡ್ರೈವರ್, ಕಾರ್ ಸ್ಪೀಡಾಗಿ ಓಡಿಸು. ಅಣ್ಣ, ಸ್ವಲ್ಪ ಕಾರ್ ನಿಲ್ಸಣ್ಣ. ಅಣ್ಣ ಅಣ್ಣ, ದಯವಿಟ್ಟು ಕಾರ್ ನಿಲ್ಸಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಶ್ಯಾಮ, ಶ್ಯಾಮ. ಅಮ್ಮ ಅಮ್ಮ, ಓಡ್ ಹೋಗ್ತಿದ್ದಾಳೆ. ಡ್ರೈವರ್, ಕಾರ್ ರಿವರ್ಸ್ ತೆಗಿ. ಶ್ಯಾಮ, ಏನಾಯ್ತಮ್ಮ? ಏನಿದು? ಯಾಕೆಷ್ಟು ಗಾಬರಿ? ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಯಾ? ಓಡ್ ಹೋದ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ನಾನು ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಸಾನಿ
ನಾನು ಎಲ್ಲೂ ಓಡ್ ಹೋಗಲ್ಲ. ಈ ಕೃಷ್ಣನ್ಗೋಸ್ಕರ ಬಂದೆ. ಬೇರೆ ಊರಿಗೆ ಕಾರ್ಯಕ್ರಮಕ್ಕೆ ಹೋಗುವಾಗ ಕೃಷ್ಣ ನನ್ನ ಜೊತೆಲಿದ್ರೆ ನನ್ಗೆ ಧೈರ್ಯ ಇರತ್ತೆ. ಊರಿಂದ ಆಚೆ ಹೋಗ್ತಿದ್ವಲ್ಲ, ಅದಕ್ಕೆ ಈ ಕೃಷ್ಣನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಬಾ. ಬರ್ತೀನಮ್ಮ. ಶ್ಯಾಮ, ಅಯ್ಯಯ್ಯೋ, ಇದೇನಮ್ಮ ಗಾಯ? ಏನಾಯ್ತು? ನಿನ್ನ ಮಗಳಿಗೆ ಕೊಬ್ಬು ಜಾಸ್ತಿ ಆಗಿದೆ, ಅದಕ್ಕೆ ಕಾರಿಂದ ದುಮ್ಕುದ್ಲು. ಈ ಕೃಷ್ಣನ್ಗೋಸ್ಕರ. ಏನಿಲ್ಲ ಬಿಡಮ್ಮ, ಕೃಷ್ಣ ಇದಾನಲ್ಲ, ಭಯ ಯಾಕೆ? ಹೌದೌದು, ಕೃಷ್ಣ ಇದನ್ನಲ್ಲ, ಭಯ ಯಾಕೆ? ಬಾಬಾ. ಅಮ್ಮ, ಸ್ವಲ್ಪ ಔಷಧಿ ಹಚ್ಚಿ ಕಳಿಸ್ತೀನಿ. ಬೇಡ, ಅದೇನ್ ಅಗತ್ಯ ಇಲ್ಲ. ಬಂದ ಮೇಲೆ ಹಾಕುವಂತೆ. ನಡಿ. ಹಲೋ ಅಖಿಲ್. ಹಲೋ ಅಮ್ಮ. ಮಗ್ನೆ, ಹೇಗಿದ್ಯೋ? ನಿನ್ಗೇನು ಆಗಿಲ್ಲ ತಾನೆ? ನನಗೇನಾಗತ್ತೆ ಅಮ್ಮ, ಆರಾಮಾಗಿದ್ದೀನಿ. 1/4 ಗಂಟೆನಲ್ಲಿ ಮನೆಗೆ ಬರ್ತಾ ಇದ್ದೀನಿ. ಹೌದಾ? ಆಗ್ಲೇ ನಿನ್ ಫೋನಲ್ಲಿ ಯಾರು ಮಾತಾಡಿದ್ದಕ್ಕೆ ನಿನ್ಗೇನಾಗಿದ್ಯೋ ಅಂತ ಭಯ ಪಟ್ಟಿದ್ದೆ. ಇಷ್ಟಕ್ಕೂ ಏನಾಯ್ತಲ್ಲಿ? ಅದೆಲ್ಲ ಬಂದ್ಮೇಲೆ ಹೇಳ್ತೀನಿ ಬಿಡು. ಸರಿ ಕಂದ, ಬೇಗ ಬಂದ್ಬಿಡು. ಆಯ್ತು ಅಮ್ಮ, ಬಾಯ್. ಅವನ್ ಬಾಯ್ಸ್ ಕೇಳಿದ್ಮೇಲೆ ನನ್ಗೀಗ ಸಮಾಧಾನ ಆಗ್ತಿದೆ. ನಿನ್ನ ಮುಖದಲ್ಲಿ ಸಮಾಧಾನ ಬಂದ್ಮೇಲೆನೆ ಈ ಮನೆಗೆ ಷಷ್ಠಿ ಪೂರ್ತಿ ಕಳೆ ಬಂದಿದ್ದು. ಏನು ಮಹಾರಾಣಿ ತರ ಬರ್ತಾ ಇದ್ಯಾ? ಲಗೇಜ್ ತಗೊಂಡ್ ಬಾ. ಆಯ್ತಮ್ಮ. ಬಾ. din da din 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 da din 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 da din da